ಕಾರ್ಮಿಕ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ ಕಾರ್ಮಿಕರಿಗೆ ಆಯೋಜಿಸಿರುವ ಸರ್ಕಾರಿ ಯೋಜನೆ ಲಾಭ ಫಲಾನುಭವಿಗಳಿಗೆ ಸಿಗ್ತಾ ಇಲ್ಲ ಎಂದು ಆರೋಪಿಸಿರುವ ಕಾರ್ಮಿಕರು ಮೇ 1ರಂದು ನಡೆದ ಅಂತಾರಾಷ್ಟ್ರೀಯ ಕಾರ್ಮಿಕ ದಿನಾಚರಣೆ ವೇಳೆ ಕುಷ್ಟಗಿ ವೃತ್ತದ ಕಾರ್ಮಿಕ ಅಧಿಕಾರಿಗಳಾದ ಕುಮಾರಿ ನಿವೇದಿತಾ ಅವರನ್ನ ಮಹಿಳಾ ಕಾರ್ಮಿಕರು ಸನ್ಮಾನಿಸಿ ಗೌರವಿಸಿದರು. ಸಮಾರಂಭ ಮುಗಿದ ನಂತರ ತಮ್ಮ ಕುಂದುಕೊರತೆ ಅಹವಾಲುಗಳನ್ನು ಹೇಳಿಕೊಳ್ಳಬೇಕು ಎನ್ನುವಷ್ಟರಲ್ಲಿ ಅಧಿಕಾರಿಗಳು ಈಗ ಕುಂದುಕೊರತೆ ಬಗ್ಗೆ ಚರ್ಚೆ ಬೇಡ, ಈ ಸಭೆ ದಿನಾಚರಣೆ ಸಭೆ, ಅಹವಾಲುಗಳ ಬಗ್ಗೆ ಚರ್ಚೆಗೆ ಸೂಕ್ತವಾದುದಲ್ಲ ಎಂದು ನಿರಾಕರಿಸಿದ್ರಿಂದ ಸ್ವಲ್ಪ ಸಮಯ ಮಾತಿನ ಚಕಮಕಿ ಗೊಂದಲ ಸೃಷ್ಟಿಯಾಯಿತು. ನಂತರ ಕಾರ್ಮಿಕ ನಾಗರಾಜು ಬಡಿಗೇರು ಮಾತನಾಡಿ ಕಾರ್ಮಿಕರ ಬೇಡಿಕೆ ಕುರಿತು ಮಾತನಾಡಿದರು. ಈ ಕಾರ್ಮಿಕ ದಿನಾಚರಣೆ ಮಾಡಿದ್ರೆ ಸಾಲದು, ಕಾರ್ಮಿಕರಿಗೆ ಇಲಾಖೆಯಿಂದ ಸಿಗಬೇಕಾದ ಸೌಲಭ್ಯಗಳನ್ನ ಸಿಗಬೇಕು, ಆದ್ರೆ ಸಿಗ್ತಾ ಇಲ್ಲ. ನಮ್ಮ ಕುಂದು ಕೊರತೆ ಹೇಳಬೇಕೆಂದ್ರೆ ಕುಷ್ಟಗಿ ಅಥವಾ ಕೊಪ್ಪಳಕ್ಕೆ ಹೋಗಬೇಕು ಎಂದ್ರೆ ಅದು ಕೂಡ ಆಗೋದಿಲ್ಲ. ದುಡಿಮೆ ಬಿಟ್ಟು ಹೋಗ್ಲು ಆಗುತ್ತಾ ಮೇಡಮ್ ಎಂದು ಅನೇಕರು ಪ್ರಶ್ನೆ ಮಾಡಿದರು. ಈ ವೇಳೆ ಯಲಬುರ್ಗಾ ಮತ್ತು ಕುಕನೂರು ತಾಲೂಕಿನ ಕಟ್ಟಡ ಕಾರ್ಮಿಕರು ಮತ್ತು ವಿವಿಧ ದಿನಕೂಲಿ ಕಾರ್ಮಿಕರ ಸಮಸ್ಯೆ ಕುರಿತು ಒಂದಾದ್ರೂ ಸಭೆ ಚರ್ಚೆ ಮಾಡಿದ್ದೀರಾ? ನಿಮ್ಮ ತಾಲೂಕಾಧಿಕಾರಿ ಕೇಳಿ ಮೇಡಮ್. ಮತ್ತೆ ಮಹಿಳೆಯರಿಗೆ ಏನೇ ಅನಾರೋಗ್ಯ ಅಥವಾ ಗರ್ಭಾವಸ್ಥೆಯಲ್ಲಿ ಇರುವ ಮಹಿಳೆಯರಿಗೆ ಆರೋಗ್ಯ ತಪಾಸಣೆಗೆ ವೈದ್ಯರ ವ್ಯವಸ್ಥೆ ಇಲ್ಲ. ಸರ್ಕಾರ ಮಹಿಳೆಯರ ಆರೋಗ್ಯ ತಪಾಸಣೆಗಾಗಿ ಬಸ್ ವ್ಯವಸ್ಥೆ ಇದೆ. ನಮ್ಮ ತಾಲೂಕಿನಲ್ಲಿ ಒಮ್ಮೆ ಯಾವ ಊರುದಾರು ಬಸ್ ಬಂದಿದ್ಯಾ ನೋಡಿದ್ದೀರಾ ಕೇಳಿ ಮೇಡಮ್. ಯಾರಾದ್ರೂ ಬಸ್ ಹೇಗಿದೆ ಎಂದು ನೋಡಿದ್ದೀರಾ ಕೇಳಿ ಮೇಡಮ್. ಇಲ್ಲಿ ತಾಲೂಕಾ ಅಧಿಕಾರಿ ಇಲಾಖೆಯಿಂದ ಬಂದ ಸೌಲಭ್ಯ ಆಗಲಿ ಮತ್ತು ಮಾಹಿತಿಯಾಗಲಿ ಹಾಗೂ ಕುಂದು ಕೊರತೆ ಬಗ್ಗೆ ಇಷ್ಟು ವರ್ಷದಲ್ಲಿ ಒಂದು ಸಲ ಕಾರ್ಮಿಕರ ಸಭೆ ಮಾಡಿದ್ದಾರಾ ಕೇಳಿ ಎಂದು ಕಾರ್ಮಿಕರು ತಮಗಾಗ್ತಾ ಇರುವ ಅನ್ಯಾಯದ ಬಗ್ಗೆ ಅನೇಕ ಪ್ರಶ್ನೆ ಮಾಡಿದರು. ಬಳಿಕ ಕಾರ್ಮಿಕ ಜಿಲ್ಲಾಧ್ಯಕ್ಷ ಶಶಿಧರ ಹೊಸಮನಿ ಮಧ್ಯದಲ್ಲಿ ಎದ್ದು ಮಾತನಾಡಿ ಕಾರ್ಮಿಕರ ಮಾತಿನ ಗದ್ದಲ ತಿಳಿಗೊಳಿಸಿ ಸಮಾಧಾನವಾದ ನಂತರ ಅಧಿಕಾರಿಗಳಿಗೆ ಅನೇಕ ವರ್ಷಗಳಿಂದ ಕಾರ್ಮಿಕರ ಸಮಸ್ಯೆಗಳು ಇತ್ಯರ್ಥವಾಗಿಲ್ಲ, ಇದಕ್ಕೆ ಜಿಲ್ಲಾಧಿಕಾರಿಗಳು ಇರಬೇಕಾಗುತ್ತೆ, ಆದ್ದರಿಂದ ನಾವು ಸಭೆ ಕರೆಯಲು ಸಮಯ ತಿಳಿಸಿ 1 ವಾರದಲ್ಲಿ ಸಭೆ ನಡೆಸಬೇಕು ಎಂದು ಕಾರ್ಮಿಕ ಜಿಲ್ಲಾಧ್ಯಕ್ಷರು ಹೇಳಿದರು. ನಂತರ ಕುಷ್ಟಗಿ ವೃತ್ತ ಕಾರ್ಮಿಕ ಅಧಿಕಾರಿಗಳಾದ ನಿವೇದಿತಾ ಮೇಡಮ್ ಮಾತನಾಡಿ ನನಗೆ ಇಲ್ಲಿಯ ಕಾರ್ಮಿಕರ ಸಮಸ್ಯೆ ಇರೋದು ನಮಗೆ ಗೊತ್ತಿರಲಿಲ್ಲ. ನಿಮ್ಮ ಸಮಸ್ಯೆ ಆದಷ್ಟು ಬೇಗ ಸರಿಪಡಿಸುತ್ತೇವೆ. ಜಿಲ್ಲಾ ಮತ್ತು ತಾಲೂಕಾ ಅಧ್ಯಕ್ಷರು ಸದ್ಯದಲ್ಲಿ ಸಭೆ ದಿನಾಂಕ ನಿಗದಿ ಮಾಡಿದಲ್ಲಿ ಖಂಡಿತ ನಾವು ಬರ್ತೇವೆ. ಈಗ ಹೇಳಿರುವ ನಿಮ್ಮ ಕುಂದುಕೊರತೆ ಸಮಸ್ಯೆ ಏನೇ ಇದ್ರೂ ಪರಿಹಾರ ಮಾಡೋಣ. ತಮಗೆ ಯಾವುದೇ ತೊಂದರೆ ಆದಲ್ಲಿ ಮೇಲಧಿಕಾರಿಗಳ ಗಮನಕ್ಕೆ ತರಬೇಕು ಎಂದು ತಿಳಿಸಿದರು. ಬ್ಯೂರೋ ರಿಪೋರ್ಟ್ ಸಿಆದಿ ಎನ್ಕೆಸ್ ಟಿವಿ4 ಯಲಬುರ್ಗಾ. ನಾನು ಇದಕ್ಕಾದಂತ ಹೇಳ್ತೀನಿ ಸುಧಾ ಮೇಡಮ್ ಅವ್ರನ್ನ ಕರ್ಸೋಣ ನೆಕ್ಸ್ಟ್ ವಾರದಲ್ಲಿ. ಅದಕ್ಕೊಂದು ನೀವು ಡೇಟ್ ಫಿಕ್ಸ್ ಮಾಡಿ ಮೇಡಮ್, ಡೇಟ್ ಫಿಕ್ಸ್ ಮಾಡಿ. ನಾವೆಲ್ಲಾ ತಾಲೂಕಿನಲ್ಲಿ ನಮ್ಗೆ ಇರ್ತಕ್ಕಂಥ ಎಲ್ಲ ಹಳ್ಳಿಯರಿರ್ಲಿ ಗ್ರಾಮದಲ್ಲಿ ಎಲ್ಲ ಇರ್ಲಿ ಎಲ್ಲರೂ ಸೇರ್ತೀವಿ. ಅವಾಗ ಏನಂತೆ ನೀವು ನಮ್ಗೆ ಆಗ್ತಕ್ಕಂಥ ಸಮಸ್ಯೆಯನ್ನ ಕುಂದುಕೊರತೆಗಳನ್ನ ನೀವು ಅವತ್ತಿಂದ ಅವತ್ತು ಇತ್ಯರ್ಥ ಮಾಡ್ಬೇಕು. ಆಮೇಲೆ ಎಲ್ಲಾ ತಾಲೂಕು ಎಲ್ಲ ಇರ್ತಾರೆ. ನೀವು ತಹಸೀಲ್ದಾರ್ ನೇತೃತ್ವ ಈ ಒಂದು ಫಂಕ್ಷನ್ ಅರೇಂಜ್ಮೆಂಟ್ ಮಾಡ್ರಿ. ಕುಂದುಕೊರತೆ ಸಭೆ ಮುಂದಿನ ವಾರದಲ್ಲೇ ಮಾಡ್ಬೇಕು. ಅಂದಲ್ಲಿ ಅವಾಗ ಸಮಸ್ಯೆ ಏನಾಗೈತಿ ಏನು ನೀವು ಇಲ್ಲಿ ಬಂದ್ರಿ ಒಬ್ಬರೇ ಡಿಸ್ಟಿಕ್ ಆಫೀಸರ್ ಇಲ್ಲ, ನೀವೇನಾರ ಒಂದು ಹೇಳಿಕೆ ಕೊಟ್ರಿ ಅಂದ್ರೆ ಅದು ತಪ್ಪಾಗುತ್ತೆ. ಹಿತ ದೃಷ್ಟಿಯಿಂದ ನಾನು ಹೇಳಕತ್ತೀನಿ. ಡಿಸ್ಟಿಕ್ ಮೇಡಮ್ ಅದು ನಾವು ಜಾಸ್ತಿ ಹೊತ್ತು ಪ್ರಶ್ನೆ ಕೇಳಬೇಕು. ಈಗ ನಿಮ್ಗೆ ಗೊತ್ತಿಲ್ಲ ಅದು, ಈಗ ನಿಮ್ ಮೇಲಾದ್ರೆ ಅವರು ಈಗ ನಾವು ಕೇಳಕ್ ನಮ್ಗೊಂದು ಹಕ್ಕು ಐತಿ. ಈಗ ನಿಮ್ಗೆ ಕೇಳಕ್ ನೀವು ಸಂಬಂಧಪಟ್ಟ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಇದಾವ ಅಂತಂದು ನಾವೇನ್ ಮಾಡ್ತೀವಿ ಇವಾಗ ಒಂದು ಡೇಟ್ ಅನ್ನ ಇವರು ಶಶಿಧರ್ಗೆ ಮತ್ತೆ ಒಟ್ಟು ಯಾರು ಅಧ್ಯಕ್ಷರು ಏನಿದ್ದೀರಾ ಒಂದೇನ್ ಮಾಡ್ಬೇಕು, ಒಂದು ಹೆಡ್ ತಗೊಂಡು ನೀವೇನ್ ಮಾಡ್ರಿ ಏನೇನ್ ಪ್ರಾಬ್ಲಮ್ಸ್ ಇದಾವೆ ಪ್ರತಿಯೊಂದು ಕೂಡ ಒಂದು ಲೀಸ್ಟ್ ಮಾಡ್ಕೊಳ್ರಿ. ಲೀಸ್ಟ್ ಮಾಡ್ಕೊಂಡು ಈ ತರ ಮೇಡಮ್ ನಮ್ಗೆ ಹಿಂಗಿದೆ, ನೀವು ಬರ್ಬೇಕಂತ ನೀವು ಹೇಳಿ ಈ ಡೇಟಿಗೆ ಅಂತಂದಾಗ ನಾವು ನಮ್ಮ ಅಧಿಕಾರಿಗಳು ಎಲ್ಲರೂ ಏನ್ ಮಾಡ್ತೀವಿ ಅವ್ರನ್ನ ಬಂದು ಇಷ್ಟು ಏನಿದೆ ನಿಮ್ದು ಇಷ್ಟು ಪ್ರಾಬ್ಲಮ್ಸ್ ನಮಗೆ ಗೊತ್ತೂ ಇಲ್ಲ, ಆಮೇಲೆ ಇವಾಗ ಬಂದ ಹೇಳೋದಲ್ಲ, ಅದಕ್ಕೋಸ್ಕರ ಆಫೀಸ್ ಇರ್ತದ. ಕುಷ್ಟಗಿಯಲ್ಲೂ ಇದೆ, ಯಲಬುರ್ಗಾದಲ್ಲೇ ಕುಕನೂರಲ್ಲೂ ಇದೆ. 3 ಆಫೀಸ್ ಇದಾವೆ. ನಮ್ಮ ಸಿಬ್ಬಂದಿಗಳು ನಾವು ಕಾರ್ಮಿಕ ಇಲಾಖೆ ಅಂತಂದ್ರೆ ಕಾರ್ಮಿಕರಿಗೋಸ್ಕರನೇ ನಾವು ಪ್ರತಿಯೊಂದು ಏನು ವರ್ಕ್ ಮಾಡೋದು. ಈಗ ಪ್ರತಿಯೊಬ್ಬರಿಗೂ ಗೊತ್ತು, ಅಸಮಾಧಾನ ಆಗಿದೆ, ಎಲ್ಲ ಆಗಿದೆ. ಸೊ ನಾವೇನ್ ಮಾಡ್ತಿದೀವಿ ಗೊತ್ತಿದ್ದಿಲ್ಲ, ನಮ್ಗೆ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಇದೆ ಅಂತಂದ್ರೆ
ಹೆಲ್ತ್ ವಿಷಯಕ್ಕೆ ಸರ್ಕಾರದಿಂದ ಒಂದು ಗಾಡಿ ಮಾಡಿದ್ದಾರೆ. ಏನ್ ಮಾಡಿದ್ರು ಸರ್ಕಾರ, ಕಟ್ಟಡ ಕಾರ್ಮಿಕರ ಹೆಲ್ತ್ ಇದ್ರ ಬಗ್ಗೆ ಚೆಕಪಿಂಗ್, ಫ್ರೀ ಚೆಕಪಿಂಗ್ ಅಂತ ಹೇಳಿ ಗಾಡಿ ಇದೆ. ಅದು ಎಲ್ಲೆಲ್ಲಿ ಒಂದ್ ದಿವಸನೂ ಬಂದಿಲ್ಲ. ಫಿಸಿಕಲ್ ಇದೆ. ಆದ್ರೆ ಇದು ಮೇಡಮ್ ಒಂದು ಡಿಸ್ಟಿಕ್ ಎಷ್ಟು ಕೊಟ್ಟಿದ್ದಾರೆ ಮೇಡಮ್ ಗಾಡಿ? ತ್ರೀ ಗಾಡಿಗಳಿದೆ, 3 ಗಾಡಿ ವೆಹಿಕಲ್ಗಳಿದೆ, ಬಸ್ ಇದೆ. 2 ಇದೆನಾ? 2 ಅಂತಾನೆ ಇಟ್ಕೊಳ್ಳೋಣ. ಅದು ಇರೋದು 3-4 ಬಸ್ ಇದೆ. ಬಂದು ಅದು ಮನೆಗೆ ಚೆಕಪ್ ಮಾಡಿ ಅವ್ರಿಗೆ ಯಾವ ರೀತಿ ಗರ್ಭಿಣಿಯರಿರ್ಲಿ ಏನೇ ಇರಲಿ ಅವ್ರಿಗೆ ಉಚಿತವಾದ ತಪಾಸಣೆ ಮಾಡಬೇಕು. ಆಮೇಲೆ ಒಟ್ಟು BP ಶುಗರ್ಗಳಿಗೆ ಒಳ್ಳೆ ಮೆಡಿಸಿನ್ ಗಳನ್ನ ಕೊಡ್ಲಿ ಅಂತ ಹೇಳಿ ಸರ್ಕಾರ ಒಂದು ಆಯೋಜನೆ ಮಾಡಿ ಅದಕ್ಕೆ ಆದಂತ ಒಂದು ಬಸ್ ಅನ್ನ ಮಾಡಿ ಅದಕ್ಕೆ ಆದಂತ ಅಲ್ಲಿ ಯಾವ್ದು ವೈದ್ಯಾಧಿಕಾರಿಗಳನ್ನ ನೇಮಕ ಮಾಡಿದ್ರು. ಇಲ್ಲಿ ನಮ್ ಪ್ರತಿ ಇಷ್ಟೆಲ್ಲ ಕಾರ್ಮಿಕರಿದ್ದಾರೆ, ಒಬ್ಬರಾದ್ರೂ ಕ್ವಶನ್ ಮಾಡಿ ಬಸ್ ಅನ್ನ ಯಾರಾದ್ರೂ ನೋಡಿದಿರಮ್ಮ? ನೀವು ನೋಡಿದೀರಾ? ನೋಡಿ, ನೀವು ಅರ್ಥ ಮಾಡ್ಕೊಳ್ಳಿ. ಒಬ್ಬ ಅಧಿಕಾರಿಗಳಾಗಿದ್ದೀರಿ ಮೇಡಮ್. ಒಂದು ನಿಮಿಷ ಮಾತಾಡಕ್ಕೆ ಅವಕಾಶ ಕೊಡಿ ಪೂರ್ತಿ. ಅಲ್ಲ ಮೇಡಮ್, ಕೇಳಿ ಇರಪ್ಪ ಅಂಶ ಇದು. ಮೇಡಮ್ ನಾನು ಹೇಳ್ತಾ ಇರೋದು ಪೂರ್ತಿ ಅರ್ಥ ಮಾಡ್ಕೊಳ್ಳಿ. ನೀವೊಬ್ರು ಅಧಿಕಾರಿಗಳು ನೋಡಿ ಮೇಡಮ್, ನೀವೊಬ್ರು ಅಧಿಕಾರಿಗಳು. ಇದೆಲ್ಲ ಸಮಸ್ಯೆಗಳನ್ನ ಬಗೆಹರಿಸಲಿ ಅಂತ ಹೇಳಿ ನಿಮ್ನ ನೇಮಕ ಮಾಡಿದೀವಿ. ಅಂದ್ರೆ ನೀವು ಹೇಳ್ತಿದ್ರೆ ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ತಿಲ್ಲ ಸರ್. ಆಯ್ತು, ಈಗ ಹೋಗಿ ಬಟ್ ಇದು ಅದಕ್ಕಿಂತ ಪೂರ್ವಕವಾಗಿ ಗೊತ್ತಾ